ನೀವು ಸಿಂಹರಾಶಿಯವರಾಗಿದ್ದು ಈಗ ಗೋಚಾರದಲ್ಲಿರ್ತಕ್ಕಂಥ ಅಷ್ಟಮ ಶನಿಯಿಂದಾಗಲಿ ಅಥವಾ ನಿಮ್ಮ ವೈಯಕ್ತಿಕ ಜಾತಕದಲ್ಲೇ ಬೇರೆ ದಶಾಭುಕ್ತಿ ಇತ್ಯಾದಿ ಯಾವುದೇ ಕಾರಣಗಳಿಂದಾಗಿರಬಹುದು ಅದೃಷ್ಟಹೀನರು ಅಂತ ನಿಮಗೆ ಅನ್ನಿಸ್ತಾ ಇದ್ದರೆ, ಏನೋ ಗುರುಗಳೇ ಸಿಂಹರಾಶಿಲಿ ಹುಟ್ಟುಬಿಟ್ಟಿದ್ದೀನಿ, ಅದೃಷ್ಟನೇ ಇಲ್ಲ ಗುರುಗಳೇ, ಏನು ಮಾಡಿದ್ರು ಅದೃಷ್ಟ ಇಲ್ಲ, ಒಂದು ಚೂರು ಏನು ಕೈ ಹಾಕಿದ ಕೆಲಸಗಳಾಗ್ತಾ ಇಲ್ಲ, ಅವನು ನನ್ನ ಫ್ರೆಂಡು ಅದೃಷ್ಟ ಅವನು ನೋಡಿ ಅವನು ಅದೃಷ್ಟ ಎಷ್ಟು ಚೆನ್ನಾಗಿದೆ, ಒಳ್ಳೆ ಕೆಲಸ ಸಿಕ್ಬಿಡ್ತು, ಇವಳು ಅದೃಷ್ಟ ನೋಡಿ ಎಷ್ಟು ಚೆನ್ನಾಗಿದೆ, ಚೆನ್ನಾಗಿ ಮದುವೆ ಆಗೋಯ್ತು, ಅವರು ಅದೃಷ್ಟ ನೋಡಿ ಒಳ್ಳೆ ಮಕ್ಕಳಾಗೋಯ್ತು, ಇವ್ರ ಅದೃಷ್ಟ ನೋಡಿ ಹುಷಾರಾಗ್ಬಿಟ್ರು, ಅವ್ರ ಅದೃಷ್ಟ ನೋಡಿ ಹಂಗಾಗೋಯ್ತು. ಏನಂದರೆ ಬರೇ ಇನ್ನೊಬ್ಬರ ಅದೃಷ್ಟವಶಾತ್ ಅಭಿವೃದ್ಧಿ ಆಗ್ತಿರೋರು ನೋಡ್ತಾ ಇದ್ದೀರಾ, ಬಿಟ್ಟರೆ ನಿಮ್ಮ ಜೀವನದಲ್ಲಿ ನಿಮಗೆ ಅದೃಷ್ಟ ಅನ್ನೋದು ಬರ್ತಾ ಇಲ್ಲ ಅಂತ ಆದರೆ ಈ ವಿಡಿಯೋ ನಿಮಗೆ ಭಾಳ ಇಂಪಾರ್ಟೆಂಟ್. ಅಥವಾ ನಿಮ್ಮ ಜೀವನದಲ್ಲಿ ನಿಮಗೆ ಅದೃಷ್ಟ ಬೇಕು ಅಂತಾದರೆ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಈ ವಿಡಿಯೋದಲ್ಲಿ ನಾನು ಸ್ಪಷ್ಟವಾಗಿ ಸಿಂಹರಾಶಿಯವರು ಯಾವ ಸರಳ ಉಪಾಯಗಳನ್ನು ಮಾಡಿದ್ರೆ ಅವರ ಜೀವನದಲ್ಲಿ ಅವರಿಗೆ ಅದೃಷ್ಟ ಬರಲಿದೆ ಅನ್ನುವಂಥದ್ದನ್ನು ಖಂಡಿತವಾಗಿ ತಿಳಿಸ್ಕೊಡಲಿದ್ದೇನೆ. ಏನಂದರೆ ಬಹಳ ಮುಖ್ಯವಾಗಿ 2 ಆರಾಧನೆಗಳು ಬೇಕಾಗ್ತದೆ. ಒಂದು ಭಾಗ್ಯ ಸೂಕ್ತ ಅಂತ, ನಿಮಗೊಂದು ಮಂತ್ರ ಇದೆ, ಉದ್ದವ ಅಂತ ಒಂದು ಮಂತ್ರ ಇದೆ, ಸೂಕ್ತ ಮಂತ್ರ ಇದೆ. ಆ ಮಂತ್ರವನ್ನು ನೀವು ದಿನ ಕೇಳಿಸ್ಕೊಂಡ್ರೆ ಸಾಕು ನಿಮ್ಮ ಜೀವನದಲ್ಲಿ ಭಾಗ್ಯೋದಯ ಆಗಿಬಿಡುತ್ತೆ. ನಾನು ಆ ಮಂತ್ರವನ್ನು ಹೇಳಿ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಆ ಮಂತ್ರದ ವಿಡಿಯೋ ಲಿಂಕನ್ನು ಕೂಡ ನಿಮಗೆ ಹಾಕಿರ್ತೀನಿ. ಸೊ ವಿಡಿಯೋ ಡಿಸ್ಕ್ರಿಪ್ಷನಲ್ಲಾಗಿರ್ಬೋದು, ಕಮೆಂಟ್ ಸೆಕ್ಷನಲ್ಲಾಗಿರ್ಬೋದು, ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಆ ಮಂತ್ರ ಸಿಗ್ತದೆ. ಆ ಮಂತ್ರನ ಜಸ್ಟ್ ಪ್ರತಿದಿನ ಬೆಳಗ್ಗೆ ಸ್ನಾನ ಆದಮೇಲೆ 3 ಬಾರಿ ಕೇಳಿಸ್ಕೊಂಡ್ರೆ ಸಾಕು, ಭಾಗ್ಯ ಸೂಕ್ತ ಮಂತ್ರ ಅಂತ ಕರಿತೀವಿ. ಅದೇ ಮಂತ್ರದಿಂದ ನಾವು ವಿಶೇಷವಾಗಿ ಭಾಗ್ಯ ಸೂಕ್ತ ಹೋಮವನ್ನೇ ಮಾಡ್ತಾ ಇದ್ದೇವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಮಣಿಯನ್ನು ಅಭಿವಂತನೆ ಮಾಡಿ ನಿಮಗೆ ಕೊಡ್ತಾ ಇದ್ದೀವಿ, ವಿಶೇಷ ಪ್ರಸಾದ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಅದರ ಬಗ್ಗೆ ತಿಳಿಸ್ತೇನೆ. ಇನ್ನು ಭಾಗ್ಯ ಸೂಕ್ತ ಮಂತ್ರ ಶ್ರವಣ ಇರಬಹುದು, ಅದೆಲ್ಲ ಒಂದು ಕಡೆ. ಅದನ್ನು ಹೊರತುಪಡಿಸಿ ಇನ್ನೂ ಒಂದಿರ್ತದೆ, ಪ್ರತಿಯೊಂದು ರಾಶಿಯವರಿಗೂ ಅವರ ರಾಶಿಯಿಂದ 9ನೇ ಮನೆಯ ಅಧಿಪತಿಯನ್ನು ಆರಾಧನೆ ಮಾಡಿಕೊಂಡ್ರೆ ಜೀವನದಲ್ಲಿ ಭಾಗ್ಯೋದಯ ಅನ್ನತಕ್ಕಂಥದ್ದು ಬರ್ತದೆ. ಸೊ 9ನೇ ಮನೆಯ ಅಧಿಪತಿಯನ್ನು ಭಾಗ್ಯಾಧಿಪತಿ ಅಂತ ಕರಿತೀವಿ. ಸೊ ಸಿಂಹರಾಶಿಯವರಿಗೆ 9ನೇ ಮನೆಯ ಅಧಿಪತಿ ಯಾರು ಅಂದರೆ ಕುಜಗ್ರಹ. ಸೊ ಸಿಂಹರಾಶಿಯವರು ಕುಜನ ಆರಾಧನೆ, ಸುಬ್ರಹ್ಮಣ್ಯನ ಆರಾಧನೆ ಮಾಡಿಕೊಂಡ್ರೆ ರೆಗ್ಯುಲರ್ ಆಗಿ ನಿಮಗೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಭಾಗ್ಯೋದಯ ಅನ್ನುವಂಥದ್ದನ್ನು ನೋಡಬಹುದು. ಅಂದರೆ ಅದೃಷ್ಟ ಅನ್ನುವಂಥದ್ದನ್ನು ಖಂಡಿತವಾಗಿ ನೀವು ನೋಡಬಹುದಾಗಿರ್ತದೆ. ಅದಕ್ಕೆ ನಾನು ಹೇಳುವಂಥ ಸಿಂಪಲ್ ಸ್ಟೆಪ್ಸ್ ಏನು ಹೇಳ್ಕೊಂಡು ಹೋಗ್ತಿರ್ತಿಲ್ಲ, ಅದನ್ನು ಕಡ್ಡಾಯವಾಗಿ ನೀವು ಪಾಲನೆಯನ್ನು ಮಾಡಿಕೊಳ್ತಾ ಇರಬೇಕಾಗತ್ತೆ. ನೋಡಿ, ಬಹಳ ಮುಖ್ಯವಾಗಿ ಸಿಂಹರಾಶಿಯವರ ಜೀವನದಲ್ಲಿ ಮಂಗಳವಾರ ಅನ್ನುವಂಥದ್ದು ಅದೃಷ್ಟವನ್ನು ಕೊಡುವಂತಹ ವಾರ ಆಗಿರುತ್ತೆ. ಹಾಗಂತ ಮಂಗಳವಾರ ದಿವಸ ಕೆಲಸ ಮಾಡಿ ಅಂತ ನಾನು ಹೇಳಲ್ಲ. ಮಂಗಳವಾರದ ದಿವಸ ದೇವತಾರಾಧನೆ ಮಾಡ್ಕೊಳ್ಳಿ, ಪ್ರಾರ್ಥನೆ ಪೂಜೆಗಳು ಮಾಡ್ಕೊಳ್ಳಿ, ಪರಿಹಾರಗಳು ಮಾಡ್ಕೊಳ್ಳಿ, ನಿಮಗೆ ಇನ್ನೂ ಒಳ್ಳೆಯದಾಗ್ತದೆ ಅನ್ನುವಂಥದ್ದನ್ನು ನಾನು ಸೂಚಿಸುವಂಥದ್ದು. ಸೊ ಮಂಗಳವಾರ ನಿಮಗೇನೇ ಕೆಲಸ ಇರಲಿ, ಯಾವತ್ತು ಮಂಗಳವಾರ ಅಂತ ನೋಡಿಕೊಂಡು ರೌಂಡ್ ಅಪ್ ಮಾಡಿ ಇಟ್ಕೊಳ್ಳಿ. ಮಂಗಳವಾರದ ದಿವಸ ಮಾತ್ರ ಅವತ್ತು ಯಾವುದೇ ಕಾರಣಕ್ಕೂ ನಾನ್ ವೆಜ್ ತಿನ್ನೋಕೆ ಹೋಗ್ಬಿಡಿ, ತಿನ್ನೋಂಥವ್ರಿಗೆ ಹೇಳ್ತಾ ಇರುವಂಥದ್ದು. ಪ್ಯೂರ್ ವೆಜಿಟೇರಿಯನ್ನೇ ಆಗಲಿ, ಅವತ್ತು ಈರುಳ್ಳಿ ಬೆಳ್ಳುಳ್ಳಿ ಇತ್ಯಾದಿ ಏನೋ ಸೇವನೆ ಮಾಡೋಕ್ಕೆ ಹೋಗಬೇಡಿ. 3ನೇದಾಗಿ ಸುಬ್ರಹ್ಮಣ್ಯ, ಕುಜ ಈ 2 ದೇವರುಗಳನ್ನು ವಿಶೇಷವಾಗಿ ನೀವು ಆರಾಧನೆ ಮಾಡಬೇಕಾಗ್ತದೆ. ಸೊ ಯಾವ ಸಿಂಹರಾಶಿಯವರು ಮಂಗಳವಾರ ಅಥವಾ ಪ್ರತಿ ದಿವಸ ಕುಜಗ್ರಹದ ಅಷ್ಟೋತ್ತರವನ್ನು, ಸುಬ್ರಹ್ಮಣ್ಯನ ಅಷ್ಟೋತ್ತರವನ್ನು ಓದ್ತಾರೋ ಅವರಿಗೆ ಜೀವನದಲ್ಲಿ ಸಿಕ್ಕಾಪಟ್ಟೆ ಅದೃಷ್ಟ ಅಂತಕ್ಕಂಥದ್ದು ಬರ್ತದೆ. ಸಿಂಹರಾಶಿಯವರಿಗೆ ಕುಜ ಅಷ್ಟೋತ್ತರ, ಸುಬ್ರಹ್ಮಣ್ಯ ಅಷ್ಟೋತ್ತರ ಪಠನೆ ಮಾಡಿಕೊಂಡ್ರೆ ಸಾಕು, ಇನ್ನೇನು ಅವಶ್ಯಕತೆ ಇಲ್ಲ. ಸೊ ಇಷ್ಟು ಸಿಂಪಲ್ಲಾಗಿ ನೀವು ಪ್ರತಿ ದಿವಸ ಪಠನೆ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು. ಮಂಗಳವಾರ ಆದರೆ ಸ್ವಲ್ಪ ಲೇಟ್ ಆಗುತ್ತೆ ಅದೃಷ್ಟ ಬರೋದು. ಪ್ರತಿದಿನ ಪಠನೆ ಮಾಡಿದ್ರೆ ತುಂಬ ಬೇಗ ನಿಮ್ಮ ಜೀವನದಲ್ಲಿ ನೀವು ಅದೃಷ್ಟವನ್ನು ಕಾಣಬಹುದಾಗಿರ್ತದೆ. ಇದರಲ್ಲಿ ಬಹಳ ಮುಖ್ಯವಾಗಿ ನೀವು ಮಂಗಳವಾರದ ದಿವಸ ಕೆಂಪು ವಸ್ತ್ರವನ್ನು, ಅಂದರೆ ನೀವು ಬಹಳ ಮುಖ್ಯವಾಗಿ ಮುತ್ತೈದೆಯರಿಗೆ ಆಯ್ತಲ್ವಾ, ಮಂಗಳವಾರದ ದಿವಸ ಮುತ್ತೈದೆಯರಿಗೆ ಕೆಂಪು ಕಲರ್ ಬ್ಲೌಸ್ ಪೀಸ್ ಕೊಟ್ಟಿರ್ತಕ್ಕಂಥದ್ದು, ಕೆಂಪು ಸೀರೆ, ಅರ್ಶಿನ ಕುಂಕುಮ ಇವುಗಳನ್ನು ಕೊಟ್ಟು ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದು, ಇಲ್ಲ ಕೆಂಪು ಮಡಿ ಶಲ್ಯ ವಸ್ತ್ರಾದಿಗಳನ್ನು ತೆಗೆದುಕೊಂಡು ದೇವಸ್ಥಾನದಲ್ಲಿ, ಅದು ಯಾವ ದೇವಸ್ಥಾನ ಅಂದರೆ ಸುಬ್ರಹ್ಮಣ್ಯನ ದೇವಸ್ಥಾನ ಅಂದರೆ ಬೆಸ್ಟು, ಇಲ್ಲ ಅಂದರೆ ಈಶ್ವರನ ದೇವಸ್ಥಾನ ಆದರೂ ನಡೆಯುತ್ತೆ, ಅಮ್ಮನವ್ರ ದೇವಸ್ಥಾನ ಆದರೂ ನಡೆಯುತ್ತೆ, ಗಣಪತಿ ದೇವಸ್ಥಾನ ಆದರೂ ನಡೆಯುತ್ತೆ. ಆ ಕೆಂಪು ವಸ್ತ್ರವನ್ನು ಅಂದರೆ ಬಳಸಲಿಕ್ಕೆ ಯೋಗ್ಯವಾಗಿರಬೇಕು. ಅದಕ್ಕೆ ನಾನು ಕೆಂಪು ಪಂಚೇಶಲ್ಯ, ಕೆಂಪು ಮೊಗಟ, ಕೆಂಪು ಮಡಿ, ಇದರ ಕೆಂಪು ವಸ್ತ್ರವನ್ನು ಆ ಪುರೋಹಿತರಿಗೆ, ದೇವಸ್ಥಾನದ ಅರ್ಚಕರಿಗೆ ನೀವು ಒಂದು ಯಥಾಶಕ್ತಿ ದಕ್ಷಿಣೆ ಸಹಿತ ಕೊಡ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ಖಂಡಿತವಾಗಿ ಕೊಡಲಿದೆ. ಇಲ್ಲಿ ತೊಗರಿ ಬೇಳೆ ಇದು ಬಹಳ ವಿಶೇಷವಾಗಿರತಕ್ಕಂಥದ್ದು. ಯಾವ ಸಿಂಹರಾಶಿಯವರು ಮಂಗಳವಾರದ ದಿವಸ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ತೊಗರಿ ಬೇಳೆಯಲ್ಲಿ ತುಲಾಭಾರ ಸೇವೆ ಮಾಡಿಸ್ತಾರಲ್ಲ,
ತುಂಬ ಅದೃಷ್ಟ ಬರುತ್ತೆ ನಿಮ್ಮ ಜೀವನದಲ್ಲಿ. ನನ್ನ ಜೀವನದಲ್ಲಿ ಏನು ಅದೃಷ್ಟನೇ ಇಲ್ಲ ಅಂತ ಚಿಂತೆ ಮಾಡ್ತಾ ಇರ್ತಕ್ಕಂಥವ್ರು ಈ ಕೆಲಸವನ್ನು ಮಾಡಬಹುದು. ಇಲ್ಲ ಗುರುಗಳೇ, ಏನು ತೊಗರಿಬೇಳೆ ಕೆ ಜಿಗೆ 200 ರೂಪಾಯಿ, ನಾನು ಆಗಲೇ 50-60-70 kg ಇದನ್ನು ನಾನು ತುಲಾಭಾರ ಅಷ್ಟೆಲ್ಲ ಸಿಕ್ಕಡೆ ದುಡ್ಡಾಗುತ್ತೆ ನನ್ನ ಕೈಲಿ ಆಗಲ್ಲ ಅಂತೀರಾ. ಸಿಂಪಲ್ಲಾಗಿ 1 kgನೋ 2 kgನೋ 3 kgನೋ 3 kg ಆದರೆ ದಿ ಬೆಸ್ಟ್. ಅಷ್ಟನ್ನು ಕೆಂಪು ವಸ್ತ್ರದಲ್ಲಿ ಅದನ್ನು ಹಾಕಿ ಗಂಟು ಕಟ್ಟಿ ಮಂಗಳವಾರದ ದಿವಸ ನೀವು ಯಾವ್ದಾದ್ರು ಪುರೋಹಿತರಿಗೆ ದಾನ ಮಾಡ್ತಕ್ಕಂಥದ್ದು ತುಂಬ ತುಂಬ ಅನುಕೂಲ. ಸಿಂಪಲ್ಲಾಗಿ ಇನ್ನೂ ಕಡಿಮೆ ಖರ್ಚಲ್ಲಿ ಆಗಬೇಕು ಅಂತಂದರೆ ಕುಂಕುಮಾರ್ಚನೆ. ಸುಬ್ರಹ್ಮಣ್ಯನ ದೇವಸ್ಥಾನಗಳಿಗೆ ಹೋಗಿ ಮಂಗಳವಾರದ ದಿವಸ ಕುಂಕುಮಾರ್ಚನೆಯನ್ನು ಮಾಡಿಸ್ಬೇಕು. ಏನು ನಿಮ್ಗೆ 20 ರೂಪಾಯಿ 30 ರೂಪಾಯಿ 50 ರೂಪಾಯಿಗೆ ಮಾಡಿಕೊಡ್ಬೋದು. ಸೊ ಕುಂಕುಮಾರ್ಚನೆ ಮಾಡಿ ಆ ಕುಂಕುಮದ ಪಟ್ಲನ ಕಟ್ಟಿಟ್ಕೊಳ್ಳಿ. ಫಾರ್ ಸಪೋಸ್ ನಿಮಗೆ ಕುಂಕುಮಾರ್ಚನೆ ಮಾಡ್ಸೋಕ್ಕಾಗಿಲ್ಲ ಅಂದರೆ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ಕುಂಕುಮವನ್ನು ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ರೆ ನಿಮಗೆ ಖಂಡಿತವಾಗಿ ಕೊಡ್ತಾರೆ. ಒಂದು ಪೇಪರಲ್ಲಿ ಅದನ್ನು ಕಟ್ಟಿಟ್ಕೊಳ್ಳಿ, ಜೇಬಲ್ಲಿ ಯಾವತ್ತೂ ಸಹ ಇರಲಿ. ಸಿಂಹರಾಶಿಯವರ ಹಣೆಯಲ್ಲಿ ಆ ಸುಬ್ರಹ್ಮಣ್ಯೇಶ್ವರನ ಅರ್ಚನೆ ಮಾಡಿದ ಕುಂಕುಮ ಇದೆಯಲ್ಲ, ಸೊ ಕುಂಕುಮ ಯಾವ ಸಿಂಹರಾಶಿಯವರ ಹಣೆಯಲ್ಲಿರ್ತದೋ ಅದು 2 ಹುಬ್ಬುಗಳ ಮಧ್ಯೆ, ಭ್ರುವೋರ್ ಮಧ್ಯೆ ಅಂತ ಕರೀತಾರೆ. 2 ಹುಬ್ಬುಗಳ ನಡುವೆಯ ಜಾಗ ಇದೆಯಲ್ಲ, ಆ ಜಾಗದಲ್ಲಿ ಸಿಂಹರಾಶಿಯವರು ಸದಾ ಪ್ರತಿ ದಿವಸ ಕುಂಕುಮವನ್ನು ಧಾರಣೆ ಮಾಡಿಕೊಂಡ್ರೆ, ಒರಿಜಿನಲ್ ಒಳ್ಳೆಯ ಕುಂಕುಮವನ್ನು ಧಾರಣೆ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ನಿಮಗೆ ಅದೃಷ್ಟ ಅನ್ನುವಂಥದ್ದು ಕೂಡಿ 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 ಬರ್ತದೆ ನಿಮಗೆ. ಇನ್ನೊಂದು ಸರಳವಾದಂತಹ ಟಿಪ್ಸ್ ಏನಪ್ಪ ಅಂತಂದರೆ, ಎಕ್ಕೆ ಗಿಡ. ನಿಮ್ಮ ಮನೆ ಹತ್ರ ಎಲ್ಲರೂ ಎಕ್ಕೆ ಗಿಡ ಇದೆಯಾ ಅಂತ ನೋಡ್ಕೊಳ್ಳಿ. ಈ ಸಿಂಹರಾಶಿಯವರು ಮಂಗಳವಾರದ ದಿವಸ ಕೆಂಪು ದಾರವನ್ನು 9 ಎಳೆ ದಾರ ಇದ್ದರೂ ಪರವಾಗಿಲ್ಲ, ಇಲ್ಲ 3 ಎಳೆ ದಾರ ಆದರೂ ಪರವಾಗಿಲ್ಲ, 3, 6, 9 ಈ ಥರ ಆಯಿತಾ ಎಳೆ ದಾರವನ್ನು ಪ್ರಾರ್ಥನೆ ಮಾಡಿಕೊಂಡು ಆ ಒಂದು ಎಕ್ಕೆ ಗಿಡಕ್ಕೆ ಕಟ್ತಕ್ಕಂಥದ್ದು. 9 ರೌಂಡು 3 ರೌಂಡು 6 ರೌಂಡು ಬರೋ ಥರ ಕಟ್ತಕ್ಕಂಥದ್ದು, ಅದಕ್ಕೆ 3 ಗಂಟು ಹಾಕಿ ಬಿಡ್ತಕ್ಕಂಥದ್ದು ನಿಮಗೆ ತುಂಬ ಅದೃಷ್ಟವನ್ನು ಕೊಡ್ತದೆ. ಇಲ್ಲ ಅದೇ ಕೆಂಪು ದಾರವನ್ನು ಸುಬ್ರಹ್ಮಣ್ಯನ ಕ್ಷೇತ್ರದಲ್ಲಿ ಸನ್ನಿಧಾನದಲ್ಲಿಟ್ಟು ಒಂದು ಪೂಜೆ ಗೀಜೆ ಮಾಡಿಸ್ಕೊಂಡು ನಿಮಗೆ ಕೈಗೆ ಕಟ್ಕೊಳ್ಬೇಕು. ಅದು 3 ಎಳೆ ದಾರ 3 ರೌಂಡ್ ಬರೋದು, ಅಥವಾ 9 ಎಳೆ ದಾರ 3 ರೌಂಡ್ ಬಂದರೂ ಆಗುತ್ತೆ, ತೊಂದರೆ ಇಲ್ಲ ಆಯ್ತಲ್ವ. 9 ಎಳೆ ದಾರ 1 ರೌಂಡ್ ಬಂದರೂ ಕೂಡ ಸಾಕು ಆಯಿತಾ. ಸೊ ಈ ಥರ ಕೆಂಪು ದಾರ ಯಾವ ಸಿಂಹರಾಶಿಯವ್ರ ಕೈಯಲ್ಲಿ ಯಾವಾಗಲೂ ಕೆಂಪು ದಾರ ಕೈಯಲ್ಲಿ ಇರ್ತದಲ್ಲ, ಅವ್ರಿಗೆ ಖಂಡಿತವಾಗಿ ಅದೃಷ್ಟ ಅನ್ನತಕ್ಕಂಥ ತುಂಬ ಚೆನ್ನಾಗಿ ಕೂಡ ಬರ್ತದೆ. ಇದಲ್ಲದೆ ಒಂದು ಮಣಿ ಧಾರಣೆ ಮಾಡ್ತಕ್ಕಂಥದ್ದು, ಭಾಗ್ಯ ಸೂಕ್ತ ಮಂತ್ರ ಹೋಮಗಳಿರ್ತಕ್ಕಂಥದ್ದು, ವಿಶೇಷವಾದಂಥ ಆರಾಧನೆಗಳು ಕೂಡ ನಿಮಗೆ ಇದೆಲ್ಲದಕ್ಕಿಂತ ಪವರ್ಫುಲ್ ಆಗಿರ್ತಕ್ಕಂಥ ಅದೃಷ್ಟವನ್ನು ಕೊಡ್ತಕ್ಕಂಥದ್ದು ಜೀವನದಲ್ಲಿ. ಡಿಸೆಂಬರ್ 4ನೇ ತಾರೀಕು ಗುರುವಾರ ಹುಣ್ಣಿಮೆ, ಅದು ಗುರುಪೂರ್ಣಿಮೆ ಇದರ ಗುರುವಾರ ಹುಣ್ಣಿಮೆ ಅನ್ನೋ ಥರ. ಸೊ ಅವತ್ತಿನ ದಿವಸ ದತ್ತಾತ್ರೇಯ ಜಯಂತಿ, ಗುರು ದತ್ತಾತ್ರೇಯರ ಜಯಂತಿ ಅವತ್ತು. ಸೊ ಅವತ್ತಿನ ದಿವಸ ಡಿಸೆಂಬರ್ 4ನೇ ತಾರೀಕು ಹುಣ್ಣಿಮೆ ಗುರುವಾರದಂದು ನಮ್ಮ ಯಾಗಶಾಲೆಯಲ್ಲಿ ನಾವು ಗುರು ದತ್ತಾತ್ರೇಯರ ಒಂದು ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ವಿಶೇಷವಾಗಿ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಭಾಗ್ಯ ಸೂಕ್ತ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಆ ಭಾಗ್ಯ ಸೂಕ್ತ ಮಂತ್ರದ ಲಿಂಕನ್ನು ಸಹ ಕೊಟ್ಟಿರ್ತೇನೆ. ಪ್ರತಿಯೊಬ್ಬರು ಪ್ರತಿದಿನ ಬೆಳಗ್ಗೆ ಕನಿಷ್ಠ 3 ಬಾರಿ ಅದನ್ನು ಕೇಳಿಸ್ಕೊಳ್ಳಿ. ಅದು ಭಾಗ್ಯ ಸೂಕ್ತ ಮಂತ್ರ ಅಂತ. ಸೊ ಅದನ್ನು ಕೇಳಿಸ್ಕೊಳ್ತಾ ಇದ್ರೇ ಸಹ ನಿಮಗೆ ಅದೃಷ್ಟ ಬಂದ್ಬಿಡುತ್ತೆ ಜೀವನದಲ್ಲಿ. ಅಂತಹ ಪವರ್ಫುಲ್ ಭಾಗ್ಯ ಸೂಕ್ತ ಮಂತ್ರದಿಂದ ಭಾಗ್ಯ ಸೂಕ್ತ ಹೋಮವನ್ನೇ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಸರ್ಪದೋಷ ಪರಿಹಾರಕ್ಕೋಸ್ಕರವಾಗಿ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು, ಸಂತಾನ ಇರುವವರಿಗೆ ಆ ಸಂತಾನದಿಂದ ಅನುಕೂಲವಾಗಬೇಕು, ಅದೃಷ್ಟ ಬರಬೇಕು, ಸಂತಾನಕ್ಕೂ ಅದೃಷ್ಟ ಬರಬೇಕು, ನಿಮಗೂ ಅದೃಷ್ಟ ಬರಬೇಕು. ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಗುರುದೋಷ ಪರಿಹಾರವಾಗಿ ಗುರುಬಲ ಪ್ರಾಪ್ತಿಯಾಗಬೇಕು. ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಶನಿ, ಮಹಾದೇಶ, ಅಂತರ್ದಶೆ, ಎಲ್ಲ ರೀತಿಯ ಶನಿ ಪೀಡೆಗಳ ಪರಿಹಾರವಾಗಿ ಶನೇಶ್ವರ ಅನುಗ್ರಹವಾಗಬೇಕು ಅಂತ ಶನಿಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ದತ್ತಾತ್ರೇಯ ಹೋಮ, ಲಕ್ಷ್ಮೀ ಮಹಾಸುದರ್ಶನ ಹೋಮ, ಅದೇ ರೀತಿಯಲ್ಲಿ ಭಾಗ್ಯ ಸೂಕ್ತ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಅದರ ಜೊತೆಗೆ ಸರ್ಪಶಾಂತಿ ಹೋಮ, ಆಶ್ಲೇಷ ಬಲಿ, ಗುರುಶಾಂತಿ, ಶನಿಶಾಂತಿ ಸಹಿತ ನವಗ್ರಹ ಶಾಂತಿ ಹೋಮಗಳು, ಎಲ್ಲ 9 ವಿಧದ ವಿಶೇಷವಾದ ದೇವತಾರಾಧನೆಗಳನ್ನು ಮಾಡಿ ನಿಮ್ಮ ಹೆಸರಿನಲ್ಲಿ ಸಂಕಲ್ಪ ಮಾಡಿ ಈ ವಿಶೇಷವಾದಂತಹ ಮತ್ಸ್ಯಮಣಿಯನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಎಲ್ಲ ಸಂಕಲ್ಪ ಸೇವಾಕರ್ತರುಗಳಿಗೆ ಅಭಿಮಂತ್ರಿತ ಮತ್ಸ್ಯಮಣಿಯನ್ನು ಕೊಡ್ತಾ ಇದ್ದೇವೆ. ಈ ಅದ್ಭುತವಾದ ರತ್ನ ಏನಿದೆಯಲ್ಲ, ಇದು ಮಹಾವಿಷ್ಣುವಿನ ಸಂಪೂರ್ಣ ಅನುಗ್ರಹ, ಗುರುವಿನ ಸಂಪೂರ್ಣ ಅನುಗ್ರಹವನ್ನು ನಿಮಗೆ ಕೊಡ್ತಕ್ಕಂಥದ್ದು ಇರ್ತದೆ. ಸೊ ಇಂತಹ ಒಂದು ಅದ್ಭುತವಾದಂತಹ ಮತ್ಸ್ಯಮಣಿಯನ್ನು ಈ 9 ವಿಧದ ವಿಶೇಷವಾದ ಹೋಮ ಹವನಗಳಲ್ಲಿ ಡಿಸೆಂಬರ್ 4ನೇ ತಾರೀಕು ಹುಣ್ಣಿಮೆ ಗುರುವಾರದ ದಿವಸ ಸಂಕಲ್ಪ ಮಾಡಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನೀವು ಏನು ಹೆಸರು ಕೊಡ್ತೀರಾ, ನಾನೇ ಖುದ್ದು ಲೈವಲ್ಲಿ ನಿಮ್ಮ ಹೆಸರು ಹೇಳ್ತೇನೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಕೇಳಿಸ್ಕೊಳ್ಬಹುದು, ನೋಡಬಹುದಾಗಿರ್ತದೆ. ಎಲ್ಲ ಹೋಮಗಳು 10:30 ಆಚೆಗೆ ಎಲ್ಲ
ಹೋಮಗಳು ಲೈವ್ ಇರ್ತದೆ, ಎಲ್ಲ ಹೋಮ ಲೈವಲ್ಲಿ ನೋಡ್ಬೋದು ನೀವು. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ಈ ವಿಶೇಷವಾದ ಈ ಎಲ್ಲ ಹೋಮಗಳೆಲ್ಲ ಅಭಿಮಂತ್ರಿತ ಮತ್ಸ್ಯಮಣಿಯನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಹಾಗೂ ನಿಮ್ಮ ವಿಳಾಸ. ಏನು ಗೊತ್ತಿಲ್ಲ ಸ್ವಾಮಿ, ನಿಮ್ಮ ಹೆಸರು ವಿಳಾಸ ಅಷ್ಟೇ ಕಳಿಸ್ರೂ ಆಗುತ್ತೆ, ಅಥವಾ ಯಾವುದು ಗೊತ್ತಿದೆಯೋ ಅದಷ್ಟು ವಿಚಾರಗಳನ್ನು ಕಳಿಸ್ಬೋದಾಗುತ್ತೆ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಬೇಗ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ನಮ್ಮ ಸಂಕಲ್ಪ ಸೇವಾ ಹೋಮಗಳಿಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮಗೆ ನಮ್ಮ ಆಫೀಸ್ ಕಡೆಯಿಂದ ಆದಷ್ಟು ವಾಟ್ಸಪ್ ಮಾಡಿ. ದಯವಿಟ್ಟು ನಿಮ್ಮ ವಾಟ್ಸಪ್ಗೆ ರಿಪ್ಲೈ ಆಗಿ ನಮ್ಮದು ಸಂಕಲ್ಪ ಸೇವಾ ಟ್ರಸ್ಟ್ದು ಒಂದು QR ಕೋಡ್ ಬರ್ತದೆ, ಸಂಕಲ್ಪ ಸೇವಾ ಟ್ರಸ್ಟ್ ಅಂತ ಇರ್ತದೆ, ಅದನ್ನು ನೀವು ಧೈರ್ಯವಾಗಿ ಸ್ಕ್ಯಾನ್ ಮಾಡಬಹುದು. ಸೊ ಆ ಸಂಕಲ್ಪ ಸೇವಾ ಟ್ರಸ್ಟ್ QR ಕೋಡ್ನ ಸ್ಕ್ಯಾನ್ ಮಾಡಿ ನೀವು ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ನ ಕಡ್ಡಾಯವಾಗಿ ಕಳಿಸ್ಕೊಡ್ಬೇಕಾಗ್ತದೆ. ಅದನ್ನು ಬರ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ತಾರೆ. ಸೊ ನೀವು ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ರಿಜಿಸ್ಟರ್ ಆದಂಗೆ ಆಯಿತು. ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಸೇರಿಸಲಾಗಿದೆ ಅಂತ ನಿಮಗೊಂದು ಮೆಸೇಜ್ ಸಹ ಖಂಡಿತವಾಗಿ ಬರ್ತದೆ. ಸೊ ಇದಾದ ನಂತರ ನಾವು ಡಿಸೆಂಬರ್ 4ನೇ ತಾರೀಕು ಹುಣ್ಣಿಮೆ ದಿವಸ ಬೆಳಗ್ಗೆ ಲೈವಲ್ಲಿ 6ರಿಂದ 6:30 ಒಳಗಡೆ ಸಂಕಲ್ಪ ಸೇವೆಯನ್ನು ಶುರು ಮಾಡ್ತಾನೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ಸಹ ನೀವು ನೋಡಬಹುದು. ಎಲ್ಲ ಹೋಮಗಳ ಪ್ರಸಾದ ನಾನು ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇನೆ. ಸೊ ಇಷ್ಟು ಸುಲಭವಾದಂಥ ಅದ್ಭುತವಾದಂತಹ ನಿಮ್ಮ ಜೀವನದಲ್ಲಿ ಭಾಗ್ಯೋದಯವನ್ನು, ನಿಮಗೆ ಅದೃಷ್ಟವನ್ನು ಕೊಡ್ತಕ್ಕಂಥ ಒಂದು ವಿಶೇಷವಾದಂಥ 9 ವಿಧದ ದೇವತಾರಾಧನೆಗಳನ್ನು ಡಿಸೆಂಬರ್ 4ನೇ ತಾರೀಕು ಗುರುವಾರ ಹುಣ್ಣಿಮೆಯ ದಿವಸ ಮಾಡ್ತಾ ಇದ್ದೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಹಾಗೂ ನಿಮಗೆ ಪರಿಚಿತರಿಗೆಲ್ಲರಿಗೂ ಸಹ ಈ ವಿಡಿಯೋ ಶೇರ್ ಮಾಡೋದ್ರ ಮೂಲಕ ಅವ್ರಿಗೂ ನೀವು ತಿಳಿಸಿ, ಈ ಥರ ವಿಶೇಷವಾದ ಗುರುವಾರ ಹುಣ್ಣಿಮೆ ದಿವಸ ಈ ವಿಶೇಷವಾದ ಮಾರ್ಗಶೀರ್ಷ ಮಾಸದ ಹುಣ್ಣಿಮೆ, ಅದು ಮಾಸಾನಾಂ ಮಾರ್ಗಶೀರ್ಷೋಹಂ ಅಂತ ಮಹಾವಿಷ್ಣುವಿನ ಮಾಸ ಅದು. ಸೊ ವಿಶೇಷವಾದ ಪ್ರಸಾದ, ವಿಶೇಷವಾದ ಆರಾಧನೆಗಳೆಲ್ಲವೂ ಸಹ ಇದೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮ ಲೈವ್ ನೋಡ್ತೀರಾ, ಪ್ರಸಾದ ಸ್ಪೀಡ್ ಪೋಸ್ಟ್ ಮೂಲಕ ಬರುತ್ತೆ. ಸೊ ದಯವಿಟ್ಟು ನಮ್ಮನ್ನು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗಳಿಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ನಾನು ಹೇಳಿರ್ತಕ್ಕಂಥ ಭಾಗ್ಯ ಸೂಕ್ತ ವಿಶೇಷವಾದ ಮಂತ್ರದ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ನಿಮಗೆ ಖಂಡಿತವಾಗಿ ಸಿಗಲಿದೆ. ಅದನ್ನು ಪ್ರತಿನಿತ್ಯ 3 ಬಾರಿ ಖಂಡಿತವಾಗಿ ದಯವಿಟ್ಟು ಕೇಳಿ. ಎಲ್ಲರಿಗೂ ಸಹ ಜೀವನದಲ್ಲಿ ಅದೃಷ್ಟ ಬರಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.